ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ನಾನು ನಯನಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಲವ್ ರಿಲೇಟೆಡ್ ರೀಡಿಂಗ್. ಲವ್ ಇರ್ಬೋದು, ಲೈಕ್ ನಿಮ್ಮ ಕರಿಯರ್ ಇರ್ಬೋದು, ಹೆಲ್ತ್ ಇರ್ಬೋದು, ಸ್ಪಿರಿಚುವಾಲಿಟಿ ಇರ್ಬೋದು ಆ್ಯಂಡ್ ಫೈನಾನ್ಷಿಯಲ್ ರಿಲೇಟೆಡ್. ಓಕೆ, ಸೊ ಇವತ್ತು 5 ಡೀಟೇಲ್ಸನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಹೇಗಿರುತ್ತೆ, ಹೇಗೆ ಇಂಪ್ರೂವ್ ನೀವು ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು. ಆ್ಯಂಡ್ ನಾನು ಕಾರ್ಡನ್ನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿರ್ತೀನಿ, ಇಲ್ಲಾಂದರೆ ತುಂಬ ಸಮಯ ತಗೊಳುತ್ತೆ ಶಫಲ್ ಮಾಡೋದಕ್ಕೆ. ಹಾಗೆ ತುಂಬ ನನಗೆ ಏನೋ ಗೈಡೆನ್ಸ್ಗೋಸ್ಕರ ಕೂಡ ತುಂಬ ಕಾರ್ಡ್ಸ್ಗಳಿದೆ. ಸೊ ಅದನ್ನು ಕೂಡ ಶಫಲ್ ಮಾಡಿ ಇಟ್ಕೊಳ್ತೀನಿ ನಾನು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಇವತ್ತು ತುಂಬ ಈಸಿಯಾಗಿ ನೀವು ಪಿಕ್ ಮಾಡ್ಬೋದು. ನಿಮ್ಮ ಇನಿಷಿಯಲ್ಸಿಂದ ನೀವು ಪಿಕ್ ಮಾಡಿದರೆ ಆಯಿತು. ನಿಮ್ಮ ನೇಮ್ ಹೆಸರು ಸ್ಟಾರ್ಟಿಂಗ್ ಯಾವ ಹೆಸರು ಬರುತ್ತೆ ನೋಡಿ, ಆ ಆಲ್ಫಬೆಟ್ಟಿಂದ ಶುರು ಮಾಡಿದರೆ ಆಯಿತು. ಓಕೆ, ಸೊ ನಿಮ್ಮ ಅನುಷಾ ಅಂತ ಆಗಿದ್ರೆ ಎ ಆಗಿರುತ್ತೆ, ಇಲ್ಲಾಂದರೆ ಪ್ರಿಯಾ ಅಂತ ಆಗಿದ್ರೆ ನಂಬರ್ 2 ಆಗಿರುತ್ತೆ. ಓಕೆ, ಸೊ ತುಂಬ ಈಸಿಯಾಗಿ ನಿಮ್ಮ ಫೈಲ್ನ ಇವತ್ತು ನೀವು ಚೂಸ್ ಮಾಡ್ಬೋದು. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಆಪ್ಷನ್ ನಂಬರ್ 1. ಸೊ ಯಾರ ನೇಮ್ ACEGIKMOQSUWY ಇಂದ ಶುರು ಆಗುತ್ತೆ ನೋಡಿ. ಸೊ ಅವರಿಗೆ ಈ ರೀಡಿಂಗ್. ಸೊ ಲೆಟ್ಸ್ ಶುರು ಮಾಡೋಣ. ಸೊ ಇದು ಲವ್. ಸೊ ಲೆಟ್ಸ್ ಸಿ ಪೇಜ್ ಆಫ್ ಸೋರ್ಸ್. ಓಕೆ, ಆಪ್ಷನ್ ನಂಬರ್ 1. ಸೊ ಯಾರು ಇಲ್ಲಿ ಲವ್ ರೀಡಿಂಗಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಪೇಜ್ ಆಫ್ ಸೋರ್ಸ್ ಇಲ್ಲಿ ನನಗೆ ಏನು ಹೇಳ್ತಾ ಇದೆ ಅಂತಂದರೆ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಈಸ್ ಮಸ್ಟ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಕೆಲವ್ರದ್ದು ಪ್ರಾಬ್ಲಮ್ ಇರ್ಬೋದು. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕಮ್ಯುನಿಕೇಷನ್ ಮಾಡುವಂಥ ಅವಶ್ಯಕತೆ ಇದೆ ಆ್ಯಂಡ್ ಮಾತಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಮೈಂಡಲ್ಲಿ ಎಷ್ಟೊಂದು ನಿಮ್ಮ ಕ್ವಶನ್ಸ್ ಏನಿದೆ ನೋಡಿ ಅದನ್ನು ಕೇಳಿ ಅದಕ್ಕೆ ಆನ್ಸರ್ನ ತಿಳ್ಕೊಳ್ಳಿ. ಆಪ್ಷನ್ ನಂಬರ್ 1. ಸೊ ನನಗೆ ಇಲ್ಲಿ ಲವ್ ರೀಡಿಂಗಿಂದ ಅದೇ ಅನಿಸ್ತಾ ಇದೆ. ಯಾರು ಇಲ್ಲಿ ಸಿಂಗಲ್ ಇದ್ದೀರಾ ನೋಡಿ, ಇಲ್ಲಿ ನಿಮಗೆ ಅಪ್ರೋಚ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಆ ಒಂದು ಆಪರ್ಚುನಿಟಿ ನಿಮ್ಗೆ ಸಿಗ್ತಾ ಇದೆ. ಸೊ ಯಾರನ್ನಾದರೂ ನೀವು ಇಷ್ಟಪಡ್ತಾ ಇದ್ದೀರಾ ಅಂತಂದರೆ ನೀವು ಹೋಗಿ ಅವರಲ್ಲಿ ಹೇಳಬಹುದು. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಪ್ರಿಪೇರ್ ಆಗಿಲ್ಲ ಅಂತ ಅಂದರೂ ಕೂಡ ನೀವು ಹೇಳಬಹುದು ನಿಮ್ಮ ಮನಸ್ಸಿನ ಮಾತನ್ನು. ಬಿಕಾಸ್ ಕೆಲವ್ರಿಗೆ ಅನಿಸ್ಬೋದು ಇವಾಗ ಸರಿಯಾದ ಸಮಯ ಅಲ್ಲ, ನಾನು ಹೇಳೋದಿಲ್ಲ ಅಂತ ಇರ್ಬೋದು. ಬಟ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ನೋಡಿ ಅದನ್ನ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಸೊ ನನಗೆ ಇಲ್ಲಿ ಲವ್ ರೀಡಿಂಗಿಂದ ಅದೇ ಅನಿಸ್ತಾ ಇದೆ. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ನನಗೆ ಲವ್ ರೀಡಿಂಗಿಂದ ಏನು ಅನಿಸ್ತಾ ಇದೆ ಅಂತಂದರೆ ಆಪ್ಷನ್ ನಂಬರ್ 1 ಇಮ್ಮೆಚ್ಯೂರ್. ಬಿಕಾಸ್ ಇದು ರಿಲೇಷನ್ಶಿಪ್ಪಲ್ಲಿ ಇಮ್ಮೆಚ್ಯೂರ್ ಬಗ್ಗೆ ಕೂಡ ಮಾತಾಡುತ್ತೆ. ಬಿಕಾಸ್ ಪೇಜ್ ಆಫ್ ಸೋರ್ಸ್ ಅಲ್ವಾ. ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕೆಲವರು ಇಲ್ಲಿ ರಿಲೇಷನ್ಶಿಪ್ ಕಮಿಟ್ ಆಗೋದಕ್ಕೆ ರೆಡಿ ಇಲ್ಲದೆ ಇರಬಹುದು. ಸೊ ನನಗಿಲ್ಲಿ ಅನಿಸ್ತಾ ಇದೆ ನೀವು ರೆಡಿ ಇಲ್ಲ ಅಂತ ಅನಿಸ್ಬೋದು. ಇಲ್ಲಾಂದರೆ ಮುಂದೆ ಇರುವ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ನೋಡಿ ಯಾವುದೇ ಥರ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಕೂಡ ಇರಬಹುದು. ಸೊ ನನಗಿಲ್ಲಿ ಯಾವೊಂದು ಇಲ್ಲಿ ಅನಿಸ್ತಾ ಇದೆ ಅಂತಂದರೆ ನೀವು ಇನ್ಸೆಕ್ಯೂರ್ ಇಲ್ಲಿ ಫೀಲ್ ಮಾಡ್ತಾ ಇರಬಹುದು. ಆಪ್ಷನ್ ನಂಬರ್ 1. ಸೊ ನನಗಿಲ್ಲಿ ಅದೇ ಅನಿಸ್ತಾ ಇದೆ. ಆ್ಯಂಡ್ ಕೆಲವೊಂದು ಡಿಮಾಂಡ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ. ಸೊ ಇದು ಅದು ಥರ ಅನಿಸ್ತಾ ಇದೆ ನನಗೆ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೋಸ್ಕರ ಸ್ವಲ್ಪ ಟೈಮನ್ನು ತೊಗೊಳ್ಳಿ. ಆಪ್ಷನ್ ನಂಬರ್ 1. ಆ್ಯಂಡ್ ನೀವು ನಿಮಗೋಸ್ಕರ ಟೈಮನ್ನು ತೊಗೊಳ್ಬೇಕು ಅಂತ ಇದ್ದೀರಾ, ಬಟ್ ನಿಮ್ಗೆ ಆಗ್ತಾ ಇಲ್ಲ. ಸೊ ರಿಲೇಷನ್ಶಿಪ್ಪಲ್ಲಿ ಡಿಮಾಂಡ್ ಇರಬಹುದು. ಸೊ ನನಗಿಲ್ಲಿ ಅದೇ ಅನ್ನಿಸ್ತಾ ಇದೆ. ಆ್ಯಂಡ್ ನನಗಿಲ್ಲಿ ಇನ್ನೊಂದು ಏನು ಅನಿಸ್ತಾ ಇದೆ ಅಂತಂದರೆ ನೀವು ಸೀರಿಯಸ್ ಕಮಿಟ್ಮೆಂಟ್ಗೆ ರೆಡಿ ಇಲ್ಲ ಅಂತ ನನಗಿಲ್ಲಿ ಅನಿಸ್ತಾ ಇದೆ. ಆಪ್ಷನ್ ನಂಬರ್ 1. ಸೊ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಆಪ್ಷನ್ ನಂಬರ್ 1 ಅಂತಂದರೆ ಇಲ್ಲಿ ಕ್ಲಾರಿಟಿ ಅಗತ್ಯ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಸೊ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ. ಎಸ್, ಕಂಟ್ರೋಲ್, ತುಂಬಾ ಕಂಟ್ರೋಲ್ ಎನರ್ಜಿ ಕಾಣ್ತಾ ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಕಂಟ್ರೋಲ್ ಇರಬಹುದು. ಆಪ್ಷನ್ ನಂಬರ್ 1. ಸೊ ಕಂಟ್ರೋಲ್ ಇದೆ ಇಲ್ಲಿ ನನಗೆ. ಇಲ್ಲಿ ನೋಡ್ತಾ ಇದೆ ಆಲ್ರೆಡಿ ನಿಮ್ಮ ಮುಂದೆ ಬಂದಿದೆ, ರೈಟ್. ಸೊ ಕಂಟ್ರೋಲ್ ಎನರ್ಜಿ ಇದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ತುಂಬಾ ಡಿಮಾಂಡ್ ಮಾಡಬಹುದು, ನೀನು ಹೀಗೆ ಮಾಡಬಾರ್ದು, ನೀನು ಹಾಗೆ ಮಾಡಬಾರ್ದು ಅನ್ನೋದು. ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ಆಪ್ಷನ್ ನಂಬರ್ 1 ನಿಮ್ಮ ಮೈಂಡ್ ಏನಿದೆ ನೋಡಿ ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಸೊ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ಕೇಳಿ. ಓಕೆ, ಸೊ ನನಗಿಲ್ಲಿ ಅದೇ ಥರ ಅನಿಸ್ತಾ ಇದೆ. ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡಿ.
ಬಿಕಾಸ್ ದಿಸ್ ಈಸ್ ಏನೋ ಕಂಟ್ರೋಲ್ಡ್ ಎನರ್ಜಿ, ತುಂಬಾ ಕಂಟ್ರೋಲ್ ಮಾಡಿರ್ಬೋದು ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಟೇಕ್ ಇಟ್ ಈಸಿ, ಆಪ್ಷನ್ ನಂಬರ್ 1, ಟೇಕ್ ಇಟ್ ಈಸಿ. ಲವ್ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡಿ, ಟೇಕ್ ಇಟ್ ಈಸಿ. ಮಿಸ್ಟೇಕ್ ಎಲ್ಲರಲ್ಲೂ ಆಗುತ್ತೆ, ಇಟ್ಸ್ ಓಕೆ. ಓಕೆ, ಆಪ್ಷನ್ ನಂಬರ್ 1. ಸೊ ಇಲ್ಲಿ ನನಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂತಂದರೆ, ಹಿಡನ್ ಕೆಲವೊಂದು ವಿಷಯಗಳಿರ್ಬೋದು. ನಿಮ್ಮ ಪಾರ್ಟ್ನರಿಂದ ನೀವು ಇನ್ನು ಮುಚ್ಚುಮರೆ ಮಾಡಿರ್ಬೋದು, ಇಲ್ಲಾಂದರೆ ಅವರು ಕೂಡ ನಿಮ್ಮಿಂದ ಮಾಡಿರಬಹುದು. ಓಕೆ, ಸೊ ಕಂಟ್ರೋಲ್, ಇನ್ನು ಏನು ಗೊತ್ತಾ, ಕಂಟ್ರೋಲ್ ರಿಲೇಷನ್ಶಿಪ್ ಯಾವಾಗಲೂ ಕಂಟ್ರೋಲಲ್ಲಿ ಇರಬಾರ್ದು. ಸೊ ಒಬ್ರೊಬ್ರಿಗೂ ಸ್ಪೇಸನ್ನು ಕೊಟ್ಟಿರಬೇಕು ಆ್ಯಂಡ್ ಇನ್ನೂ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಕೂಡ ಮಾಡ್ಕೊಂಡಿರಬೇಕು ಇಲ್ಲಿ, ಆಪ್ಷನ್ ನಂಬರ್ 1. ಸೊ ನನಗಿಲ್ಲಿ ಯಾವೊಂದು ಎನರ್ಜಿ ಸಿಗ್ತಾ ಇದೆ, ಲೈಕ್ ತುಂಬಾ ನರ್ವಸ್ ಎನರ್ಜಿ ಕೂಡ ನನಗಿಲ್ಲಿ ಸಿಗ್ತಾ ಇದೆ, ತುಂಬ ನರ್ವಸ್ನೆಸ್ ಏನೋ. ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ, ಆಪ್ಷನ್ ನಂಬರ್ 1. ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಫ್ಯೂಚರ್ ಬಗ್ಗೆ ನನಗೇನೋ ಫ್ಯೂಚರ್ ಕಾಣ್ತಾ ಇಲ್ಲ ಇಲ್ಲಿ. ಅಂತಂದರೆ ನಾನು ಇಲ್ಲಿ ಎಕ್ಸ್ಪೆಕ್ಟೇಷನ್ನ ನೋಡ್ತಾ ಇಲ್ಲ ಫ್ಯೂಚರಲ್ಲಿ. ಸೊ ಈ ರಿಲೇಷನ್ಶಿಪ್ ಬೇಡ ಅಂತಂದರೆ ಆಪ್ಷನ್ ನಂಬರ್ 1, ಕಣ್ಣು ಮುಚ್ಚಿ ಆ್ಯಂಡ್ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ರಿಯಲಿ ನಿಮ್ಗೆ ಈ ರಿಲೇಷನ್ಶಿಪ್ ಬೇಕಾ ಬೇಡವಾ ಅನ್ನೋದು. ಬಿಕಾಸ್ ನಿಮ್ಮ ಮೈಂಡ್ ಒಳಗಡೆ ಹಲವಾರು ವಿಷಯಗಳು ಓಡಾಡ್ತಾ ಇರ್ಬೋದು. ಸೊ ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮೈಂಡ್ಗಿಂತ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ನೋಡಿ. ಬಿಕಾಸ್ ನಿಮಗಿಲ್ಲಿ ಮೈಂಡನ್ನು ಕಂಟ್ರೋಲ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದರೆ, ಮೇ ಬಿ ಈ ಪರ್ಸನ್ ಕೂಡ ಆಗಿರ್ಬೋದು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು. ಸೊ ಎಸ್, ನನಗಿಲ್ಲಿ ಆ ಥರ ಅನಿಸ್ತಾ ಇದೆ, ಆಪ್ಷನ್ ನಂಬರ್ 1. ಬಿಕಾಸ್ ಒಬ್ರನ್ನೊಬ್ರು ನಾವು ಕಂಟ್ರೋಲಲ್ಲಿ, ರಿಲೇಷನ್ಶಿಪ್ಪಲ್ಲಂತೂ ಕಂಟ್ರೋಲಲ್ಲಿ ಇರಲೇಬಾರ್ದು ನನ್ನ ಪ್ರಕಾರ. ಸೊ ನನಗೆ ಆ ಥರ ಅನಿಸುತ್ತೆ. ಬಿಕಾಸ್ ನಾವೆಷ್ಟು ಫ್ರೀಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ನಮ್ಮ ಸಿಚುವೇಶನ್ನ ನಾವು ಹೇಗೆ ನಮ್ಮ ಸಿಚುವೇಶನ್ನ ಹೇಗೆ ನಾವು ಒಬ್ರನ್ನೊಬ್ಬರು ಶೇರ್ ಮಾಡ್ಬೋದು ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಬಟ್ ನನಗೆ ಇಲ್ಲಿ ಎಲ್ಲೂ ಶೇರಿಂಗ್ ಭಾವನೆ ಎಲ್ಲೂ ಕಾಣ್ತಾ ಇಲ್ಲ, ಆಪ್ಷನ್ ನಂಬರ್ 1. ಬೇಗನೆ ಜಡ್ಜ್ಮೆಂಟ್ ಮಾಡ್ಕೊಳ್ತೀರಾ. ಅದೇ ನಾನು ಹೇಳಿಲ್ಲ, ಕಮ್ಯುನಿಕೇಷನ್ ಈಸ್ ದ ಕೀ. ಮೆಂಟಲ್ ಪವರ್ ಏನಿದೆ ನೋಡಿ, ನನಗಿಲ್ಲಿ ಅದೇ ಅನಿಸ್ತಾ ಇದೆ. ಸೊ ಡೀಪ್ ಎಮೋಷನ್ಸ್ ಏನಿದೆ ನೋಡಿ, ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಬಿಕಾಸ್ ಇಲ್ಲಿ ನನಗೆ ಫ್ರೆಂಡ್ಲಿ ಮ್ಯಾನರ್ ಏನು ಕಾಣೋದಿಲ್ಲ. ಸೊ ನಿಮಗೆ ಮೊದಲು ಫ್ರೆಂಡ್ಶಿಪ್ಪಿಂದ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಪನ್ ಯುವರ್ ಹಾರ್ಟ್, ಆಪ್ಷನ್ ನಂಬರ್ 1, ಓಪನ್ ಯುವರ್ ಹಾರ್ಟ್. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಕಮ್ಯುನಿಕೇಷನ್ ಇನ್ನಷ್ಟು ನಿಮ್ಮ ಇವಾಗ ಆಲ್ರೆಡಿ ಚೆನ್ನಾಗೇ ಇದೆ ಮೇಡಮ್, ನಮ್ಮ ರಿಲೇಷನ್ಶಿಪ್ ಚೆನ್ನಾಗೇ ಇದೆ ಅಂತಂದರೆ, ಸೊ ಇನ್ನಷ್ಟು ಏನು ಗೊತ್ತಾ, ಐಡಿಯಾಸ್ ಬದಲು, ಸೊ ಇಲ್ಲಿ ನಿಮ್ಮ ಇಂಟ್ರೆಸ್ಟನ್ನು ಶೇರ್ ಮಾಡೋದಕ್ಕೆ ಹೇಳ್ತಾರೆ ನಿಮ್ಮ ಪಾರ್ಟ್ನರ್ ಜೊತೆ. ಓಕೆ, ಬಿಕಾಸ್ ಎರಡು ಕೂಡ ಸೋಲ್ಸ್ ಬಗ್ಗೆ ಮಾತಾಡಿಸಿ. ಸೋಲ್ಸ್ ಯಾವಾಗಲೂ ನಮ್ಮ ಥಾಟ್ಸ್ ಬಗ್ಗೆ ಮಾತಾಡುತ್ತೆ. ಬಿಕಾಸ್ ನಾವು ಮೈಂಡಲ್ಲಿ ಹಲವಾರು ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಿರ್ತೀವಿ, ರೈಟ್? ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಆಪ್ಷನ್ ನಂಬರ್ 1, ಇಲ್ಲಿ ಕಮ್ಯುನಿಕೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಏನು ಎಮೋಷನ್ಸ್ ಏನಿದೆ ನೋಡಿ, ಅದನ್ನ ಶೇರ್ ಮಾಡಿ. ಓಕೆ, ಸೊ ಇದು ಆಯಿತು ನಿಮ್ಮ ಲವ್. ಸೊ ಇವಾಗ ನೋಡೋಣ ನಿಮ್ಮ ಕರಿಯರ್. ಓಕೆ, ವಾವ್, ಕಿಂಗ್ ಆಫ್ ವಾಂಡ್ಸ್ ಇದೆ. ಆಪ್ಷನ್ ನಂಬರ್ 1, ಏನಾದರೂ ನಿಮ್ಮ ಓನ್ ನೀವು ಮಾಡಬೇಕು ಅಂತ ಇದ್ದರೆ ಇವಾಗ ಸರಿಯಾದ ಸಮಯ. ನೀವು ಕರಿಯರಲ್ಲಿ ಓನ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಮಾಡಬಹುದು. ಆ್ಯಂಡ್ ಇಲ್ಲಿ ನಿಮಗೆ ಹೆಲ್ಪ್ ಕೂಡ ಇದೆ. ಆ್ಯಂಡ್ ಇದು ನಿಮಗೆ ಕರಿಯರ್ ರಿಲೇಟೆಡ್ ಟ್ರಾವೆಲ್ ಮಾಡೋದಕ್ಕೂ ಕೂಡ ಸಿಗಬಹುದು. ಆ್ಯಂಡ್ ಇಲ್ಲಿ ನನಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂತಂದರೆ, ಇಲ್ಲಿ ನಿಮಗೆ ನ್ಯೂ ಜಾಬ್ ಕೂಡ ಇದೆ, ಆಪ್ಷನ್ ನಂಬರ್ 1. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಹೆಲ್ಪ್ ಮಾಡ್ಬೋದು, ನನಗೆ ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಕಿಂಗ್ ಆಫ್ ವಾನ್ಸ್ ಹೇಗೆ ಅಂತಂದರೆ, ಬರೀ ಅವನೇ ಮುಂದೆ ಹೋಗೋದಲ್ಲ, ಅವನ ಜೊತೆ ಇದ್ದವ್ರನ್ನು ಕೂಡ ಮುಂದೆ ತಗೊಂಡು ಹೋಗ್ತಾನೆ. ಸೊ ಇದು ನಿಮಗೆ ನನಗೆ ಏನು ಅನಿಸುತ್ತೆ ಅಂತಂದರೆ, ಇದು ನಿಮಗೆ ತುಂಬ ಅಪ್ರಿಷಿಯೇಟ್, ನೀವು ಏನು ಕರಿಯರಲ್ಲಿದ್ದೀರಿ ನೋಡಿ ಅದರಲ್ಲಿ ನೀವು ತುಂಬ ಅಪ್ರಿಷಿಯೇಟ್ ಭಾವನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ತುಂಬ ಅಪ್ರಿಷಿಯೇಟ್ ನಿಮ್ಗೆ ಸಿಗಬಹುದು, ಆಪ್ಷನ್ ನಂಬರ್ 1. ಹಾಗೆ ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡಬಹುದು ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಆಪ್ಷನ್ ನಂಬರ್ 1, ಸೊ ನೀವು ಯಾವ ಥರದ ಕರಿಯರ್ ಮಾಡ್ತಾ ಇದ್ದೀರ ನೋಡಿ, ಅದೇ ಥರದ ಕರಿಯರ್ ಬೇರೆಯವ್ರು ಮಾಡ್ತಾ ಇದ್ದರೆ ಅವ್ರ ಜೊತೆ ನಿಮ್ಮ ಐಡಿಯಾಸ್ಗಳು ಏನಾದರೂ ಇದ್ದರೆ ಅದನ್ನು ನೀವು ಶೇರ್ ಮಾಡ್ಬೋದು. ಬಿಕಾಸ್ ಕಿಂಗ್ ಆಫ್ ವಾನ್ಸ್ ವಿಷನ್ ಬಗ್ಗೆ ಮಾತಾಡುತ್ತೆ.
ಓಕೆ, ವಿಷನ್ ಬಗ್ಗೆ ಮಾತಾಡುವಂಥದ್ದು, ಸೊ ದೂರದೃಷ್ಟಿನ ನೋಡುವಂಥದ್ದು ಏನು. ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ ಕಿಂಗ್ ಆಫ್ ವಾನ್ಸ್ ಇಂದ ಆಪ್ಷನ್ ನಂಬರ್ 1. ಸೊ ಕರಿಯರ್ ರಿಲೇಟೆಡ್ ಚಕಾಸ್ ಅಂತ ಹೇಳ್ಬೋದು ಆಪ್ಷನ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಅಂತಂದರೆ ಇಲ್ಲಿ ನಿಮ್ಮ ಕರಿಯರ್ ನೀವು ರೈಟ್ ನಾವು ಏನು ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲಿ ನಿಮಗೆ ಸಕ್ಸಸ್ ಇದೆ. ಆ್ಯಂಡ್ ನೀವು ಪ್ರಮೋಷನ್ಸ್ ಇರ್ಬೋದು, ರೆಕಗ್ನೇಷನ್ಸ್, ಏನೆಲ್ಲ ಇಲ್ಲಿ ತನಕ ಕೆಲಸಕ್ಕೆ ಕರಿಯರಿಗೆ ಎಷ್ಟು ನೀವು ಎಫರ್ಟ್ ಹಾಕಿದ್ದೀರಾ ನೋಡಿ, ಅದು ನಿಮಗೆ ಪೇ ಆಫ್ ಆಗ್ತಾ ಇದೆ. ಸೊ ಇವಾಗ ನಿಮಗೆ ಸರಿಯಾದ ಸಮಯ ಆಪ್ಷನ್ ನಂಬರ್ 1. ನೌ ಇಸ್ ಅ ಗುಡ್ ಟೈಮ್ ಟು ಟೇಕ್ ಅ ಚಾನ್ಸ್. ವಿಕ್ಟ್ರಿ ಈಸ್ ಯುವರ್ಸ್ ಆಪ್ಷನ್ ನಂಬರ್ 1. ಕರಿಯರಲ್ಲಿ ವಿಕ್ಟ್ರಿ ಈಸ್ ಯುವರ್ಸ್. ಕಾಂಪ್ರಮೈಸ್, ಓಕೆ, ಇಲ್ಲಿ ಮೇ ಬಿ ನಿಮಗೆ ತುಂಬ ಜನರ ಜೊತೆ ಇದ್ದು ಕೆಲಸ ಮಾಡೋದು ಇಷ್ಟ ಇಲ್ಲದೆ ಇರಬಹುದು. ಇಲ್ಲಿದೆ ಕಾಂಪ್ರಮೈಸ್. ಸೊ ಎಲ್ಲದಕ್ಕೂ ನೀವು ಕಾಂಪ್ರಮೈಸ್ ಮಾಡ್ತಾ ಕೂತ್ಕೊಳ್ಬೇಡಿ. ಲೈಕ್ ಅದು ಸ್ಪೆಷಲಿ ನಾವು ಕರಿಯರ್ ರಿಲೇಟೆಡ್ ನೋಡ್ತಾ ಇದ್ದೀವಿ ಅಲ್ವಾ. ಸೊ ಕೆಲವೊಂದು ವಿಷಯಕ್ಕೆ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ, ಬಟ್ ಎಲ್ಲ ವಿಷಯಕ್ಕೆ ಕಾಂಪ್ರಮೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ನೀವು ನಿಮ್ಮ ಐಡಿಯಾಸ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಅವರು ಅದಕ್ಕೆ ಒಪ್ಪಲಿಲ್ಲ ಅಂತಂದರೆ ಇಟ್ಸ್ ಓಕೆ. ಅವರ ಐಡಿಯಾಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಇಟ್ಸ್ ಓಕೆ, ಫೈನ್. ಬಟ್ ಕಾಂಪ್ರಮೈಸ್ ಮಾಡಿ ಯಾವುದೇ ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಿ ಮಾಡಿಕೊಂಡೇನೋ ಹೇಳ್ತೇವಲ್ಲ, ಕರಿಯರಲ್ಲಿ ರಾಜಿ ಮಾಡಿಕೊಂಡು ನಾವು ಕೆಲಸ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಕಾಂಪ್ರಮೈಸ್ ಏನಿದೆ ನೋಡಿ, ಇದು ಕನ್ಫ್ಯೂಷನ್ಸ್ನ ಹುಟ್ಟು ಹಾಕುತ್ತೆ. ಓಕೆ, ಸೊ ನಿಮ್ಮ ಕರಿಯರಲ್ಲಿ ನೀವು ಇಂಪ್ರೂವ್ ಆಗಬೇಕು ಅಂತಂದರೆ ಕನ್ಫ್ಯೂಷನ್ಸ್ ಏನಿದೆ ನೋಡಿ, ಅದರಿಂದ ಆದಷ್ಟು ದೂರ ಇರಿ. ಕ್ಲಾರಿಟಿನ ತೊಗೊಂಡು ಬನ್ನಿ, ಕ್ಲಿಯರಾಗಿ ಯೋಚನೆ ಮಾಡಿ. ಬಿಕಾಸ್ ಇಲ್ಲಿ ಕಿಂಗ್ ಆಫ್ ವಾನ್ಸ್ ಕೂತ್ಕೊಂಡಿದೆ. ಕಿಂಗ್ ಆಫ್ ವಾನ್ಸ್ ಸಕ್ಸಸ್ ಬಗ್ಗೆ ಮಾತಾಡುತ್ತೆ, ವಿಕ್ಟ್ರಿ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಇವಾಗ ಸರಿಯಾದ ಸಮಯ ನೀವು ಗೆಲ್ಲೋದಕ್ಕೆ. ಓಕೆ, ಆಪ್ಷನ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ಏನು ಅಂತಂದರೆ ಕಾಂಪ್ರಮೈಸ್, ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಬೇಕು ಅಂತ ಇಲ್ಲ ಇಲ್ಲಿ. ಓಕೆ, ಆಪ್ಷನ್ ನಂಬರ್ 1. ಸೊ ಏನು ಗೊತ್ತಾ, ಕಾಂಪ್ರಮೈಸ್ ಕೆಲವೊಮ್ಮೆ ತುಂಬಾ ಡೇಂಜರಸ್ ಆಗುತ್ತೆ. ಓಕೆ, ಸೊ ಕರಿಯರಲ್ಲಿ ಯಾವುದಕ್ಕೂ ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗಬೇಡಿ. ನನಗಿಲ್ಲಿ ಯಾವೊಂದು ಎನರ್ಜಿ ಸಿಗ್ತಾ ಇದೆ. ಆ್ಯಂಡ್ ಬಿಕಾಸ್ ಅವರ ಫೇಸ್ ಕೂಡ ಯಾವ ಥರ ಇದೆ ಅಂತ ನೋಡಿನೋ. ಸೊ ಒಬ್ಬರನ್ನೊಬ್ಬರು ಅಗ್ರಿ ಮಾಡದೇ ಇರುವಂಥದ್ದು, ಜಸ್ಟ್ ಐಡಿಯಾಸನ್ನು ನೀವು ಕೇಳಬಹುದು. ಆ್ಯಂಡ್ ಬಟ್ ಕನ್ಫ್ಯೂಷನ್ಸ್, ಕರಿಯರ್ ರಿಲೇಟೆಡ್ ಯಾವುದಾದ ಕನ್ಫ್ಯೂಷನ್ಸ್ ಏನಿದೆ ನೋಡಿ, ಅದರಿಂದ ಆದಷ್ಟು ಹೊರಗೆ ಬನ್ನಿ. ಓಕೆ, ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ ಆಪ್ಷನ್ ನಂಬರ್ 1. ನಿಮ್ಮ ಕರಿಯರ್. ಇವಾಗ ನೋಡೋಣ ನಿಮ್ಮ ಹೆಲ್ತ್. ಓಕೆ, 3 ಆಫ್ ಸೋರ್ಟ್ಸ್ ಇದೆ. ಸೊ ಇಲ್ಲಿ ನಿಮಗೆ ಹೆಲ್ತ್ ರಿಲೇಟೆಡ್ ನಿಮ್ಮ ಬಾಡಿನ ಹೀಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 1. ಸೊ ಇವಾಗ ಸರಿಯಾದ ಸಮಯ ನಿಮ್ಮ ಬಾಡಿನ ಹೀಲ್ ಮಾಡುವುದು, ನಿಮ್ಮ ಮೆಂಟಲಿ ಏನು ನಡೀತಾ ಇದೆ ನೋಡಿ ಅದನ್ನ ಹೀಲ್ ಮಾಡುವಂಥದ್ದು ಸರಿಯಾದ ಸಮಯ. ಸೊ ಇಲ್ಲಿ ನಿಮಗೆ ರಿಕವರಿ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸ್ಪೆಷಲಿ ಎಣ್ಣೆ ಪದಾರ್ಥ ಎಲ್ಲ ಏನಿದೆ ನೋಡಿ ಅದನ್ನ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ. ಓಕೆ, ಆಪ್ಷನ್ ನಂಬರ್ 1. ಆ್ಯಂಡ್ ಆದಷ್ಟು ಮೆಂಟಲಿ ನೀವು ಏನು ಯೋಚನೆ ಮಾಡ್ತಾ ಇದ್ರೆ ನೋಡಿ ಅದಕ್ಕೆ ಸ್ವಲ್ಪ ಬ್ರೇಕನ್ನು ಕೊಡಿ. ಬಿಕಾಸ್ ನಮ್ಮ ಮೈಂಡ್ ಏನಿದೆ ನೋಡಿ ಹೆಲ್ತಿಗೆ ಮುಖ್ಯವಾಗಿ ಕಾರಣ ಆಗುವಂಥದ್ದು. ಓಕೆ, ಸೊ ನಮ್ಮ ಬಾಡಿನ ಮೊದಲು ನಮ್ಮ ಮೈಂಡ್ ಸರಿಯಾಗಿದ್ದರೆ ಬಾಡಿ ಕೂಡ ಸರಿಯಾಗಿರುತ್ತೆ. ಇಲ್ಲಾಂದರೆ ನಮ್ಮ ಮೈಂಡಲ್ಲಿ ಹಲವಾರು ವಿಷಯಗಳಿದ್ದರೆ ಬಾಡಿಲಿ ಕೂಡ, ಅದೇ ಹೇಳ್ತಾರಲ್ಲ, ಚಿಂತೆ ಸಜೀವವನ್ನು ಸುಟ್ಟಿತು, ಚಿತೆ ನಿರ್ಜೀವವನ್ನು ಸುಟ್ಟಿತು ಅಂತ ಒಂದು ಮಾತಿದೆಯಲ್ವಾ. ಸೊ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ. ಓಕೆ, ಸೊ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ ಬಾಡಿನ ಆ್ಯಸ್ ನಾವು ಟೆಂಪಲ್ ಥರ ನೋಡಬೇಕು ಅಂತ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ಏನು ಹರ್ಟ್ ಆಗಿದೆ ನೋಡಿ ಅದರಿಂದ ಹೊರಗೆ ಬನ್ನಿ. ಓಕೆ, ಸೊ ಏನು ಹರ್ಟ್ ಆಗಿದೆ ನೋಡಿ ಅದರಿಂದ ಹೊರಗೆ ಬನ್ನಿ. ಸೊ ಇದು ನಿಮಗೆ ಹೆಲ್ತ್ ವೇಯಲ್ಲಿ ನಿಮಗೆ ಎಫೆಕ್ಟ್ ಆಗ್ತಾ ಇದೆ. ಇವಾಗ ನಿಮಗೆ ಗೊತ್ತಾಗದೇ ಇರ್ಬೋದು ಆಪ್ಷನ್ ನಂಬರ್ 1. ಸೊ ಮುಂದಕ್ಕೆ ನಿಮ್ಮ ಬಾಡಿಯಲ್ಲಿ ಬದಲಾವಣೆಗಳು ಬರಬಹುದು. ಓಕೆ, ಪ್ಲೇಫುಲ್ನೆಸ್, ಎಸ್, ನಿಮ್ಮ ಆರೋಗ್ಯವನ್ನು ಚೇತರಿಸ್ಕೊಳ್ಳೋದಕ್ಕೆ ಲವಲವಿಕೆಯನ್ನು ಜೀವನದಲ್ಲಿ ತೊಗೊಂಡು ಬನ್ನಿ. ಆ್ಯಂಡ್ ಲೈಕ್ ಕಾಮಿಡಿ ಸೀರಿಯಲ್ಸ್ಗಳಿದ್ದಾವೆ, ಅದನ್ನು ನೋಡಬಹುದು. ಆ್ಯಂಡ್ ಮಜಾ ಟಾಕೀಸ್ ಥರದ್ದೆಲ್ಲ ಇದೆ ಅಲ್ವಾ. ಸೊ ಮೊಬೈಲಲ್ಲಿ ನೀವು ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಂತಹ ವೀಡಿಯೋಸ್ಗಳನ್ನು ನೋಡಬಹುದು. ಸೊ ಎಲ್ಲಿ ಪ್ಲೇಫುಲ್, ಎಲ್ಲಿ ಲವಲವಿಕೆ ಇದೆ ನೋಡಿ ಅದನ್ನ ಇನ್ಕ್ಲೂಡ್ ಮಾಡಿ ಹೊರಗಡೆ ಹೋಗಬಹುದು, ಒಳ್ಳೆ ಮೂವಿನ ನೋಡ್ಬೋದು. ಓಕೆ, ಆಪ್ಷನ್ ನಂಬರ್ 1. ಸೊ ಇದು ನಿಮ್ಮ ಹೆಲ್ತ್ ರಿಲೇಟೆಡ್. ನಾವು ಸಿ ನಿಮ್ಮ ಸ್ಪಿರಿಚುವಾಲಿಟಿ ರಿಲೇಟೆಡ್ ಏನಿದೆ ಅಂತ ನೋಡೋಣ. ವಾವ್, ಏಸ್ ಆಫ್ ಪೆಂಟಿಕಲ್ಸ್. ಸ್ಪಿರಿಚುವಾಲಿಟಿಯಲ್ಲಿ ರೈಟ್ ನಾವು ನೀವೇನಾದರೂ ಹೊಸ ವಿಷಯಗಳನ್ನು
ಟ್ರೈ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದು. ಬಿಕಾಸ್ ದಿಸ್ ಇಸ್ ಅ ರೈಟ್ ಟೈಮ್. ಏಸ್ ಆಫ್ ಪೆಂಟಿಕಲ್ಸ್ ಅದನ್ನೇ ಹೇಳುತ್ತೆ. ಲೈಕ್ ಏನಾದರೂ ಪ್ರಾಕ್ಟೀಸ್ ಸ್ಪಿರಿಚುವಲಿ, ಲೈಕ್ ನಿಮಗೆ ಟ್ಯಾರೋ ರೀಡಿಂಗ್ ಮಾಡೋದು ಇಷ್ಟ ಅಂತಂದರೆ ಅದನ್ನು ಕೂಡ ಶುರು ಮಾಡಬಹುದು ನೀವು. ಏಸ್ ಆಫ್ ಪೆಂಟಿಕಲ್ಸ್ ಅದನ್ನೇ ಹೇಳ್ತಾ ಇದೆ ಅಂತಂದರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಭಯ ಪಡ್ಕೊಳ್ಬೇಡಿ. ಸ್ಪಿರಿಚುವಲಿ ನೀವೇನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದರೆ, ರಿಚುವಲ್ಸ್ ಏನಾದರೂ ಫಾಲೋ ಮಾಡಬೇಕು ಅಂತ ಇದ್ದರೆ ಮಾಡಬಹುದು. ಆರ್ಡಿನರಿನೆಸ್ ಇದೆ ಇಲ್ಲಿ. ಸೊ ಇಟ್ಸ್ ಲೈಕ್ ಬ್ಯೂಟಿ. ನೋಡಿ, ಇದು ಎರಡೂ ಕೂಡ ಅರ್ತ್ ಎನರ್ಜಿನೇ ತಿಳಿಸುತ್ತೆ. ಬಿಕಾಸ್ ದಿಸ್ ಇಸ್ ದ ಏಟ್ ಆಫ್ ಪೆಂಟಿಕಲ್ಸ್ ಆ್ಯಕ್ಚುಲಿ. ಸೊ ಆಪ್ಷನ್ ನಂಬರ್ 1, ನೀವು ಸ್ಪಿರಿಚುವಲಿ ಏನೆಲ್ಲ ಕೆಲಸ ಮಾಡ್ತೀರಾ ನೋಡಿ, ಅದು ನಿಮಗೆ ಮುಂದಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸನ್ನು ಕೊಡುತ್ತೆ. ಓಕೆ, ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತಂದರೆ ತುಂಬ ಒಳ್ಳೆ ಬೆನಿಫಿಟ್ಸನ್ನು ಕೊಡುತ್ತೆ. ಬಿಕಾಸ್ ಇಲ್ಲಿ ನೀವು ನೋಡಿದರೆ ಇದು ಡಿವೈನ್ ಹ್ಯಾಂಡ್. ಸೊ ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ನಿಮ್ಮ ಸುತ್ತಮುತ್ತ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಆ್ಯಂಡ್ ತುಂಬ ಏನು ಹೇಳ್ತಾರೆ, ತುಂಬ ವಿಶ್ವಾಸದಿಂದ ಮಾಡಿ ಅದನ್ನು. ಓಕೆ, ಸೊ ನನಗಿಲ್ಲಿ ಅದೇ ಅನಿಸ್ತಾ ಇದೆ. ಬಿಕಾಸ್ ಇವಳಲ್ಲಿ ನೋಡಿ ಎಲ್ಲ ಫ್ಲವರ್ಸನ್ನು ಯಾವ ಥರ ಇವಳು ತಗೊಂಡು ಹೋಗ್ತಾ ಇದ್ದಾಳೆ ಅನ್ನೋದನ್ನು ನೋಡಿ. ಬಿಕಾಸ್ ಶಿ ಈಸ್ ಎಂಜಾಯಿಂಗ್ ಹರ್ ಲೈಫ್ ಮೂಮೆಂಟ್. ಸೊ ಆ ಮೂಮೆಂಟನ್ನು ಎಂಜಾಯ್ ಮಾಡಿ. ಸ್ಪಿರಿಚುವಲ್ ಏನಿದೆ ನೋಡಿ ತುಂಬಾ ಖುಷಿ ಕೊಡುತ್ತೆ ಸ್ಪಿರಿಚುವಾಲಿಟಿ ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ಅದನ್ನು ಎಂಜಾಯ್ ಮಾಡಿ. ಓಕೆ, ಅದನ್ನು ಎಂಬ್ರೇಸ್ ಮಾಡಿ, ಅದನ್ನು ಅಪ್ಪಿಕೊಳ್ಳಿ. ಓಕೆ, ಸೊ ಫೈನಲ್ ಇಲ್ಲಿ ನೋಡೋಣ ಫೈನಾನ್ಷಿಯಲ್ ರಿಲೇಟೆಡ್. ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಕಿಂಗ್ ಆಫ್ ಕಪ್ಸ್ ಇಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ನನಗೆ ಏನು ತಿಳಿಸ್ತಾ ಇದೆ ಅಂತಂದರೆ, ನಿಮ್ಮ ಎಮೋಷನ್ಸ್, ಅದೇ ನಾನು ಹೇಳಿದೆ ಅಲ್ವಾ, ನಿಮ್ಮ ಎಮೋಷನ್ಸ್ ಫೈನಾನ್ಸಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂತಂದರೆ ಫೈನಾನ್ಸ್ ಆ್ಯಂಡ್ ಮನಿ ರಿಲೇಟೆಡ್ ಏನೇ ಕೆಲಸ ಇದೆ ನೋಡಿ, ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಥರದ ಡಿಸಿಷನ್ನ ತೊಗೊಳ್ಬೇಡಿ ಇಲ್ಲಿ. ಓಕೆ, ರ್ಯಾಷನಲ್ ಆಗಿ ನೀವು ಇಲ್ಲಿ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ. ಸೊ ಎಸ್, ಪೇಷನ್ಸ್ ಆಪ್ಷನ್ ನಂಬರ್ 1. ಲುಕ್ ಎಟ್ ದ ಕಾರ್ಡ್ ಆಪ್ಷನ್ ನಂಬರ್ 1. ಹೀಗೆ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ಮೂನ್ ಸೈಕಲ್ ಕೂಡ ತೋರಿಸಿದ್ದಾರೆ ಆ್ಯಂಡ್ ಮದರ್ ಗಾಯ ಯಾವ ಥರ ಕುತ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿ. ಓಕೆ, ಸೊ ಇಲ್ಲಿ ಆಪ್ಷನ್ ನಂಬರ್ 1. ಸೊ ನಿಮಗೆ ಹಣ ಆಗಬೇಕು ಅಂತಂದರೆ ಪೇಷನ್ಸ್, ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ, ಮನಿ ರಿಲೇಟೆಡ್ ಏನು ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ, ಲೈಕ್ ನೀವು ತುಂಬ ಟ್ಯಾಲೆಂಟ್ ಇದ್ದೀರಾ ಆ್ಯಂಡ್ ನೀವು ತುಂಬ ಕ್ರಿಯೇಟಿವ್ ಪರ್ಸನ್ ಕೂಡ ಆಗಿರ್ಬೋದು. ಸೊ ನೀವು ಕ್ರಿಯೇಟಿವಿಟಿಯಿಂದ ಹಣನ ಗಳಿಸ್ಬೋದು. ಆಪ್ಷನ್ ನಂಬರ್ 1. ಮೇ ಬಿ ನೀವು ಆರ್ಟಿಸ್ಟ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ವಾಟ್ ಎವರ್ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ನೋಡಿ ಅದರಲ್ಲಿ ನೀವು ಮನಿನ ಮಾಡಬಹುದು. ಬಟ್ ನಿಮಗೆ ಪೇಷನ್ಸ್ ತುಂಬ ಅಗತ್ಯ ಇದೆ ಇಲ್ಲಿ. ಓಕೆ, ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1. ಮನಿ ಫೈನಾನ್ಷಿಯಲ್ಸ್ ಏನು ನಿಮಗೆ ಆಗಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಇಟ್ ವಿಲ್ ಟೇಕ್ ಟೈಮ್. ಬಿಕಾಸ್ ಪೆಂಟಿಕಲ್ಸ್, ಇವಾಗ ನಾವು ಒಂದು ಹೂ ಆಗಬೇಕು ಅಂತಂದರೆ ಅದು ಸೀಡ್ ಏನಿದೆ ನೋಡಿ ಅದು ಸಮಯ ತಗೊಳ್ತೆ. ಅದೇ ಥರ ಇಲ್ಲಿ ನಿಮಗೆ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಪೇಷನ್ಸ್ ನೀವು ಎಷ್ಟು ಇಟ್ಕೊಳ್ತೀರಾ ನೋಡಿ ಮನಿ ರಿಲೇಟೆಡ್, ಇದು ನಿಮಗೆ ತುಂಬಾ ಸಕ್ಸಸ್ಸನ್ನು ಕೊಡುತ್ತೆ. ಆಪ್ಷನ್ ನಂಬರ್ 1 ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಲ್ಯಾಕ್ ಆಫ್ ಡೈರೆಕ್ಷನ್, ಸೊ ಲೇಸಿನೆಸ್ ಇರ್ಬೋದು ಫೈನಾನ್ಷಿಯಲ್ ರಿಲೇಟೆಡ್ ಆ್ಯಂಡ್ ಲ್ಯಾಕ್ ಆಫ್ ಡೈರೆಕ್ಷನ್. ಸೊ ಸರಿಯಾದ ಮನಿನ ಇಟ್ಕೊಂಡು ಸರಿಯಾದ ಡೈರೆಕ್ಷನ್ ನಿಮಗೆ ಇಲ್ಲದೆ ಇರಬಹುದು ಇಲ್ಲಿ. ಆಪ್ಷನ್ ನಂಬರ್ 1. ಓಕೆ, ಸೊ ಇಲ್ಲಿ ಫೈನಾನ್ಷಿಯಲ್ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಥರದ ಮನಿ ಫೈನಾನ್ಷಿಯಲ್ ರಿಲೇಟೆಡ್ ಯಾವುದೇ ನಿರ್ಧಾರನ ತೊಗೊಳ್ಬೇಡಿ. ಸೊ ಫೈನಲ್ ಆಗಿ ನಿಮಗೆ ಏಂಜಲ್ ಆ್ಯಂಡ್ ಫೈನಲ್ ಆಗಿ ನಿಮ್ಗೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಫೈಂಡಿಂಗ್ ಯುವರ್ ವೇ ವೆನ್ ದ ಮಿಸ್ಟ್ ಕಮ್ಸ್ ಡೌನ್ ಆ್ಯಂಡ್ ಯು ಕಾಂಟ್ ಸಿ ಫಾರ್ ಅಹೆಡ್, ಜಸ್ಟ್ ಸ್ಟೇ ಫೋಕಸ್ಡ್ ಆನ್ ವೇ ಯು ವಾಂಟ್ ಟು ಬಿ ರಾದರ್ ದೆನ್ ಹೌ ಯು ವಿಲ್ ಗೆಟ್ ದೇರ್ ಆ್ಯಂಡ್ ಯು ವಿಲ್ ಬಿ ಗೆಟ್ ದೇರ್. ಸೊ ಇವಾಗ ನೀವು ಹಣ ಮಾಡಬೇಕು ಅಂತಂದರೆ ಹಣ ನನ್ನ ಕೈಗೆ ಹೇಗೆ ಬರುತ್ತೆ ಅನ್ನೋ ಬದಲು ಹಣ ಗಳಿಸೋದಕ್ಕೆ ನಾನು ಏನು ಮಾಡಬೇಕು ಅನ್ನೋ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದೆ, ಫೈಂಡಿಂಗ್ ಯುವರ್ ವೇ. ಸೊ ವೆನ್ ದ ಮಿಸ್ಟ್ ಕಮ್ಸ್ ಡೌನ್ ಆ್ಯಂಡ್ ಯು ಕಾನ್ ಸಿ ಫಾರ್ ಅಹೆಡ್, ಜಸ್ಟ್ ಸ್ಟೇ ಫೋಕಸ್ಡ್ ಆಗಿರಿ. ಆಪ್ಷನ್ ನಂಬರ್ 1. ಜೀವನದಲ್ಲಿ ನೀವೇನು ಮಾಡಬೇಕು ಅಂತ ಇದ್ದೀರಾ ನೋಡಿ ಅಲ್ಲಿ ಫೋಕಸ್ಡ್ ಆಗಿಬಿಡಿ. ಓಕೆ, ಸೊ ಏನು ಮಾಡಬೇಕು ಅಂತ ಇದ್ರೆ ಇಲ್ಲಿದೆ ಅಲ್ವಾ, ಜಸ್ಟ್ ಸ್ಟೇ ಫೋಕಸ್ಡ್ ಆನ್ ವೇ ಯು ವಾಂಟ್ ಟು ಬಿ ರಾದರ್ ದೆನ್ ಹೌ ವಿಲ್ ವಿ ಗೆಟ್ ದೇರ್. ಅಲ್ಲಿ ನೀವು ಹೇಗೆ ಹೋಗ್ತೀರಿ ಅನ್ನೋ ಬದಲು ಆನ್ ವೇ ಯು ವಾಂಟ್ ಟು ಬಿ, ಎಲ್ಲಿ ಇರೋದಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದು. ಓಕೆ, ಆಪ್ಷನ್ ನಂಬರ್ 1. ಸೊ ಇಲ್ಲಿ ನನಗೆ ಅದನ್ನು ಹೇಳ್ತಾರೆ ಫೈಂಡಿಂಗ್ ಯುವರ್ ವೇ. ಆ್ಯಂಡ್ ನಾನು ಮೊದಲೇ ಹೇಳಿದೆ ಕ್ಲಾರಿಟಿ, ಏಂಜಲ್ ಆಫ್ ಕ್ಲಾರಿಟಿ. ಐ ಸಿ ಮೈ ಲೈಫ್ ಸಿಚುವೇಶನ್ ಕ್ಲಿಯರ್ಲಿ ಆ್ಯಂಡ್ ಫ್ರಮ್ ಅ ಗ್ರೇಟರ್ ಪರ್ಸ್ಪೆಕ್ಟಿವ್. ಐ ಆಮ್ ಫೋಕಸ್. ನೋಡಿ ಅಗೇನ್ ಫೋಕಸ್. ಸೊ ಆಪ್ಷನ್ ನಂಬರ್ 1 ನಿಮಗೆ ಫೋಕಸ್ ಪ್ರಾಬ್ಲಮ್ ಇರಬಹುದು. ಸುಮ್ಮನೆ ಡಿಸ್ಟ್ರಾಕ್ಷನ್ ನೀವು ತುಂಬ ಬೇಗ ಆಗಬಹುದು. ಐ ಆಮ್ ಲವಿಂಗ್ಲಿ ಕಾನ್ಷಿಯಸ್ ಇನ್ ಎವ್ರಿ ಆ್ಯಕ್ಷನ್ ಐ ಟೇಕ್. ಐ ಪ್ರೊಸೀಡ್ ವಿತ್ ದ ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಈಸ್ ರಿಕ್ವೈರ್ ಆಫ್ ಲವ್.
ಸೊ ಇಲ್ಲಿ ಕ್ಲಿಯರ್ ಥಾಟ್ಸ್ ಇದೆ. ಆರ್ ಯು ಟ್ರೈಂಗ್ ಟು ಗೇನ್ ಕ್ಲಾರಿಟಿ? ಡೂ ಥಿಂಗ್ಸ್ ಸೀಮ್ಸ್ ಹೇಜಿ ಆ್ಯಂಡ್ ಡಾರ್ಕ್ ರೈಟ್ ನೌ? ಈಸ್ ಯುವರ್ ಪಾತ್ ಅನ್ಕ್ಲಿಯರ್ ಆರ್ ಅನ್ಸರ್ಟನ್? ಗೋ ವಿದಿನ್ ಟು ಸಿ ದ ಪಾಸಿಟಿವ್ ಇನ್ ಆಲ್ ಸರ್ಕಮ್ಟೆನ್ಸ್. ಫೋಕಸ್ ಆನ್ ದ ಮ್ಯಾಟರ್ ಅಟ್ ಹ್ಯಾಂಡ್. ಮೇಂಟೈನ್ ಲವ್ವಿಂಗ್ ಥಾಟ್ಸ್ ಸರೌಂಡಿಂಗ್ ಯುವರ್ ಕರೆಂಟ್ ಲೈಫ್ ಸಿಚುವೇಶನ್. ಸೊ ಲೈಫ್ ರೈಟ್ ನೌ ನಿಮ್ಮ ಲೈಫ್ ಸಿಚುವೇಶನ್ ಏನಿದೆ ನೋಡಿ, ಅಲ್ಲಿ ಲವ್ವಿಂಗ್ ಥಾಟ್ಸ್ನ ಆ್ಯಡ್ ಮಾಡಿ. ಆಪ್ಷನ್ ನಂಬರ್ 1. ಸೊ ಯಾವಾಗ ನೋಡಿದರೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಓಕೆ, ಸೊ ಫೋಕಸ್ ಆನ್ ದ ಮ್ಯಾಟರ್ ಅಟ್ ಹ್ಯಾಂಡ್ ಇನ್ ಆಲ್ ಸರ್ಕಮ್ಟೆನ್ಸ್. ಸೊ ಎಲ್ಲ ಥರದ್ದು ಓಕೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೇಳ್ತಾ ಇದ್ರೆ ಆಪ್ಷನ್ ನಂಬರ್ ರೈಟ್ ನಿಮಗೆ. ಸೊ ಫೋಕಸ್ ಆಗಿರಿ. ಸೊ ಫೈಂಡಿಂಗ್ ಯುವರ್ ವೇ, ಫೋಕಸ್ ಆಗಿರಿ. ಏಂಜಲಿಂದ ಏನಿದೆ ನೋಡಿ, ಆಸ್ಕ್ ಯುವರ್ ಏಂಜಲ್ಸ್, ಲುಕ್ ಎಟ್ ದಟ್, ಆಸ್ಕ್ ಯುವರ್ ಏಂಜಲ್ಸ್. ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಅಂತಂದರೆ, ಯಾವುದೇ ಥರದ ನಿಮಗೆ ಯಾವುದೇ ಥರದ ನಿಮ್ಗೆ ಏನಾದರೂ ಕ್ವಶನ್ಸ್ ಇಲ್ಲಾಂದರೆ ಏನಾದರೂ ಡೌಟ್ ಇದ್ದರೆ ನೀವು ಏಂಜಲಲ್ಲಿ ಕೇಳಬಹುದು. ಓಕೆ, ಸೊ ನಾನು ಇನ್ನೊಂದು ಕಾರ್ಡ್ ತೊಗೊಳ್ಬೇಕು ಅಂತ ಇದ್ದೀನಿ. ಆಪ್ಷನ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಏಂಜಲ್. ಪ್ಲೀಸ್ ಆಪ್ಷನ್ ನಂಬರ್ 1. ಓಕೆ, ಲಿಸನ್ ಟು ಯುವರ್ ಇಂಟ್ಯೂಷನ್. ಎಸ್, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ. ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ನಿಮ್ಮ ಕರಿಯರ್ಗೆ ಪರ್ಫೆಕ್ಟ್ ಟೈಮಿಂಗ್. ಓಕೆ, ಸೊ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಸಿಗ್ಬೋದು ಕರಿಯರಲ್ಲಿ. ಆ್ಯಂಡ್ ಏನಾದರೂ ನೀವು ಬಿಸ್ನೆಸ್ಗೆ ನೀವು ಕೈ ಹಾಕ್ತಾ ಇದ್ದೀರಾ ಅನ್ನೋದಂದರೆ ಒಳ್ಳೆಯದು. ಬಟ್ ಆ ಕನ್ಫ್ಯೂಷನ್ಸಿಂದ ಆದಷ್ಟು ಹೊರಗೆ ಬನ್ನಿ. ಕಾಂಪ್ರಮೈಸ್ ಏನಿದೆ ನೋಡಿ, ಅದು ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2 ಯಾರು BDFHJLNPRTVXWನ ಚೂಸ್ ಮಾಡಿದ್ದೀರಾ ನೋಡಿ, ಸಾರಿ W ಅಲ್ಲ Z ಚೂಸ್ ಮಾಡಿದ್ದೀರಾ ನೋಡಿ. ಈ ರೀಡಿಂಗ್ ನಿಮ್ಮದು. ಓಕೆ, ಸೊ ಲೆಟ್ಸ್ ಸಿ. ಫಸ್ಟ್ ಇಲ್ಲಿ ನಿಮ್ಮ ಲವ್ವಿಂದ ಶುರು ಮಾಡೋಣ. ವಾವ್, ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಆಪ್ಷನ್ ನಂಬರ್ 1 ರೈಟ್ ನಾವು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರೀತಿಯಲ್ಲಿ ಸೊ ನಿಮಗೆ ರೈಟ್ ನಾವು ಏನು ನೆಸೆಸರಿ ಇದೆ ನೋಡಿ ಅದನ್ನು ಮಾತ್ರ ಮಾಡಿ. ರೈಟ್ ನಾವು ರಿಲೇಷನ್ಶಿಪ್ಪಲ್ಲಿ ಏನು ಅಗತ್ಯ ಇದೆ ನೋಡಿ ಅದರ ಮೇಲೆ ಮಾತ್ರ ಹೆಚ್ಚಿನ ಗಮನನ ಕೊಡಿ. ಆಪ್ಷನ್ ನಂಬರ್ 1. ಸೊ ಇಲ್ಲಿ ನನಗೆ ಯಾವೊಂದು ಎನರ್ಜಿ ಸಿಗ್ತಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಕೆಲವರು ಇಲ್ಲಿ ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಕೊಡಲೋ ಬೇಡವೋ ಅನ್ನೋದು ಕೆಲವರಿಗೆ ಇಲ್ಲಿ ಇರ್ಬೋದು. ನನಗೆ ಆ ಥರ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನನಗೇನು ಅನಿಸ್ತಾ, ಯಾರು ಸಿಂಗಲ್ ಇದ್ದೀರಾ ನೋಡಿ, ನಿಮಗೆ ವರ್ಕ್ ಥ್ರೂ ಪಾರ್ಟ್ನರ್ ಸಿಗಬಹುದು ನಿಮ್ಮದು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ವರ್ಕ್ ಪ್ಲೇಸಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಸಿಗಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನು ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಸೊ ನಿಮ್ಮ ಈ ರಿಲೇಷನ್ಶಿಪ್ ಏನಿದೆ ನೋಡಿ ತುಂಬ ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ ಆಗಿದೆ. ಆಪ್ಷನ್ ನಂಬರ್ 2. ಬಿಕಾಸ್ ಇದು ಪೇಜ್ ಆಫ್ ಪೆಂಟಿಕಲ್ಸ್ ರೊಮ್ಯಾನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಮೇ ಬಿ ನಿಮಗೆ ಗಿಫ್ಟ್ಸ್ ನಿಮ್ಮ ಪಾರ್ಟ್ನರ್ಗೆ ಗಿಫ್ಟ್ಸ್ ಕೊಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೇಜ್ ಆಫ್ ಪೆಂಟಿಕಲ್ಸಿಂದ. ಬಿಕಾಸ್ ಇದು ಎವ್ರಿ ಡೇ ಡೀಟೇಲ್ಸ್ ನಿಮ್ಮ ಲೈಫಲ್ಲಿ ಹೇಳ್ತಾ ಇದೆ. ಸೊ ಆಪ್ಷನ್ ನಂಬರ್ 2 ನಿಮ್ಮ ಪಾರ್ಟ್ನರನ್ನು ಆದಷ್ಟು ಕೇರ್ ಮಾಡಿ. ಕೆಲಸ ಅಂತ ಹೇಳಿಬಿಟ್ಟು ಕೆಲಸದ ಮೇಲೆ ಹೆಚ್ಚು ಓಡಬೇಡಿ. ಸ್ವಲ್ಪ ಅವರಿಗೂ ಸ್ವಲ್ಪ ಸಮಯನ ಕೊಡಿ. ಈ ಪೇಜ್ ಆಫ್ ಪೆಂಟಿಕಲ್ಸ್ ನನಗಿಲ್ಲಿ ಅದನ್ನೇ ಹೇಳ್ತಾ ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ ಏನಿದೆ ನೋಡಿ ಅದರಲ್ಲಿ ಯಾವ ಥರದ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಬೇಕು ನೋಡಿ, ಆ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ನನಗಿಲ್ಲಿ ಅದನ್ನೇ ಹೇಳ್ತಾರೆ. ಮೂಮೆಂಟ್ ಟು ಮೂಮೆಂಟ್. ಎಸ್, ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ನಿಮಗೆ ಏನು ಅಂತಂದರೆ ಆಪ್ಷನ್ ನಂಬರ್ 1 ಪ್ರೆಸೆಂಟ್ ಮೂಮೆಂಟ್. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇದ್ದೀರಾ ಅಂತಂದರೆ ಬರೀ ಪಾರ್ಟ್ನರ್ ಬಗ್ಗೆ ಆ್ಯಂಡ್ ಲೈಕ್ ನಿಮ್ಮ ಫ್ಯೂಚರ್ ಇರಬಹುದು, ನಿಮ್ಮ ಪ್ಲ್ಯಾನ್ಸ್ ಇರಬಹುದು. ಸೊ ಅದರ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಆಪ್ಷನ್ ನಂಬರ್ 1 ಬಿಕಾಸ್ ದಿಸ್ ಈಸ್ ದ ಏನು ಅಂತಂದರೆ ಪ್ರೆಸೆಂಟ್ ಮೂಮೆಂಟ್. ಆ ಮೂಮೆಂಟಲ್ಲಿ ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಇಲ್ಲಿ 2 ಫಿಗರ್ ಸ್ಮೈಲ್ ಮಾಡ್ತಾ ಇದೆ. ಸೊ ಯುವರ್ ರಿಲೇಷನ್ಶಿಪ್ ಈಸ್
ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಈ ರಿಲೇಷನ್ಶಿಪ್ಪಲ್ಲಿ ನಾನು ಸ್ಟೆಬಿಲಿಟಿನ, ಸ್ಥಿರತೆನ ನೋಡ್ತಾ ಇದ್ದೀನಿ. ಸೊ ಇದು ನನಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕೂಡ ಅಂತ ಅನಿಸ್ತಾ ಇದೆ. ಸೊ ನಿಮಗೆ ಪ್ರಪೋಸಲ್ಸ್ ಕೂಡ ಬರ್ಬೋದು, 2 ಥರದ ಪ್ರಪೋಸಲ್ಸ್ ಬರ್ಬೋದು. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಸೊ ನನಗೆ ಇಲ್ಲಿ ಯಾವ ಥರ ಅನಿಸ್ತಾ ಇದೆ, ಕ್ಷಣ ಏನಿದೆ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಪಾರ್ಟ್ನರ್ ಜೊತೆಗಿನ ಒಂದು ಟೈಮ್ ಏನಿದೆ ನೋಡಿ ಅದನ್ನ ಎಂಜಾಯ್ ಮಾಡೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದಾರೆ. ವಾವ್, ದಟ್ಸ್ ಬ್ಯೂಟಿಫುಲ್. ಓಕೆ, ಸೊ ಅಂಥ ಸಮಯ ಎಲ್ರಿಗೂ ಸಿಗೋದಿಲ್ಲ. ಸೊ ನಿಮ್ಮ ಪಾರ್ಟ್ನರ್ ಏನಾದರೂ ನಿಮಗೆ ಸರ್ಪ್ರೈಸ್ ಏನಾದರೂ ಕೊಡ್ತಾ ಇದ್ದಾರೆ ಅಂತಂದರೆ ಜಸ್ಟ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಆ್ಯಂಡ್ ಫೀಲ್ ಮಾಡಿ, ಆ ಫೀಲಿಂಗ್ನ ಫೀಲ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಕರಿಯರ್ ಬಗ್ಗೆ ಏನಿದೆ ಅಂತ ನೋಡೋಣ. ನೈಟ್ ಆಫ್ ಪೆಂಟಿಕಲ್ಸ್. ವಾವ್, ಬ್ಯೂಟಿಫುಲ್. ನೈಟ್ ಆಫ್ ಪೆಂಟಿಕಲ್ಸ್ ಲೈಕ್ ಅಂತಂದರೆ ಇಲ್ಲಿ ನಿಮಗೆ ಆಫರ್ ಸಿಗಬಹುದು. ನೀವು ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಅದಕ್ಕಿಂತ ಹೆಚ್ಚಿನ ಮನಿ ನಿಮಗೆ ಆಫರ್ ಮಾಡ್ಬೋದು. ಸೊ ನನಗೆ ಇಲ್ಲಿ ಆ ಥರ ಅನಿಸ್ತಾ ಇದೆ ನೈಟ್ ಆಫ್ ಪೆಂಟಿಕಲ್ಸಿಂದ. ಆ್ಯಂಡ್ ಇಲ್ಲಿ ಎಸ್, ಟ್ರಾವೆಲಿಂಗ್, ಬಿಸ್ನೆಸ್. ಸೊ ಮೇ ಬಿ ನೀವು ಫಾರ್ಮಿಂಗ್ ಕೂಡ ಮಾಡಬಹುದು. ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಫಾರ್ಮಿಂಗ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಮ್ಯಾನುಫ್ಯಾಕ್ಚರಿಂಗ್. ಸೊ ಅದರಲ್ಲಿ ನಿಮಗೆ ಹೆಚ್ಚಿನ ಇಂಟ್ರೆಸ್ಟ್ ಇರ್ಬೋದು. ಸೊ ಇದು ನಿಮಗೆ ಹೆಚ್ಚಿನ ಫೈನಾನ್ಸ್ ಏನಿದೆ, ಮನಿ ಏನಿದೆ ನೋಡಿ ಅದನ್ನು ಆಫರ್ ಮಾಡ್ಬೋದು. ನನಗೆ ಇಲ್ಲಿ ಯಾವ ಥರ ಅನಿಸ್ತಾ ಇದೆ. ಆಪ್ಷನ್ ನಂಬರ್ 1, ಫಾರ್ಮಿಂಗ್ ಆ್ಯಂಡ್ ರಿಯಲ್ ಎಸ್ಟೇಟ್ ಆ್ಯಂಡ್ ಕನ್ಸ್ಟ್ರಕ್ಷನ್, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದೆಲ್ಲ ತುಂಬ ಒಳ್ಳೆಯದು. ಲೈಕ್ ಒಳ್ಳೆ ಪೊಸಿಷನ್ ಇದೆ ಇಲ್ಲಿ. ನಿಮಗೆ ಟ್ರಾವೆಲ್ ಕೂಡ ಸಿಗಬಹುದು. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಕರಿಯರಲ್ಲಿ ನಿಮಗೆ ಸ್ವಲ್ಪ ತಾಳ್ಮೆ ಇಂಪಾರ್ಟೆಂಟ್, ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್ ತಾಳ್ಮೆ ಬಗ್ಗೆ ಮಾತಾಡುತ್ತೆ. ಸೊ ಸ್ವಲ್ಪ ತಾಳ್ಮೆನ ತೊಗೊಂಡು ಬನ್ನಿ ಕರಿಯರಲ್ಲಿ. ರೈಟ್ ನಾವು ನಿಮ್ಗೆ ಅನಿಸ್ತಾ ಇರ್ಬೋದು ನಾನು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ, ಏನೂ ಫಲ ಸಿಗ್ತಾ ಇಲ್ಲ ಮೇಡಮ್, ಏನೂ ರಿವಾರ್ಡ್ ಇಲ್ಲ ಅಂತ ನಿಮ್ಗೇನಾದರೂ ಇದ್ದರೆ. ಸೊ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಪೇಷನ್ಸ್. ನಿಮಗೆ ಪೇಷನ್ಸಲ್ಲಿ ತಾಳ್ಮೆಯಲ್ಲಿ ಕೊರತೆ ಇರ್ಬೋದು. ಸೈಲೆನ್ಸ್, ಲುಕ್ ಎಟ್ ದಟ್ ಸೈಲೆನ್ಸ್. ಸೊ ಎಸ್, ಆಪ್ಷನ್ ನಂಬರ್ 2 ಆ್ಯಂಡ್ ಇಲ್ಲಿ ಫುಲ್ ಮೂನ್ ಇದೆ ನೀವು ನೋಡ್ತಾ ಇದ್ರೆ, ರೈಟ್. ಸೊ ಲುಕ್ ಎಟ್ ದಟ್ ಫುಲ್ ಮೂನ್ ಆ್ಯಂಡ್ ಸೈಲೆನ್ಸ್. ಸೊ ಆಪ್ಷನ್ ನಂಬರ್ 2 ಕರಿಯರಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಚುಪ್ ಛಾಪ್ ನಿಮ್ಮ ಕೆಲಸ ಏನಿದೆ ನೋಡಿ ಯಾರಿಗೂ ಗೊತ್ತಿಲ್ಲದೆ ನೀವು ಸಕ್ಸಸ್ಸನ್ನು ಹೇಗೆ ಪಡ್ಕೊಳ್ಬೇಕು ಅಂತಂದರೆ ಎಲ್ರಿಗೂ ಗೊತ್ತಾಗಿ ಪಡ್ಕೊಳ್ಬೇಕು ಅಂತ ಇಲ್ಲ. ಒಂದು ಸಲ ನೀವು ಸಕ್ಸಸ್ ಆಗಿ ಒಂದು ಹಂತಕ್ಕೆ ಬಂದಾಗ ಜನರು ನೋಡಿ ಶಾಕ್ ಆಗಬೇಕು, ಹೇಗಿದ್ರು ಯಾವ ಥರ ಸಕ್ಸಸ್ ಆದರು ಅನ್ನೋದು. ಸೊ ಸೈಲೆನ್ಸ್ ಇಲ್ಲಿದೆ. ಹೆಚ್ಚು ಹಣದ ಬಗ್ಗೆ ಯೋಚನೆ ಮಾಡಬೇಡಿ, ಹೆಚ್ಚು ಕರಿಯರ್ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಸೈಲೆನ್ಸ್ ಇದೆ ಇಲ್ಲಿ. ಸೈಲೆನ್ಸ್ ಅಂದರೆ ಏನು? ಮೌನ. ಸೊ ಮೌನವಾಗಿದ್ದುಕೊಂಡು ಏನೆಲ್ಲ ಕೆಲಸಗಳ ಮಾಡೋಕ್ಕಾಗುತ್ತೆ ನೋಡಿ ಅದನ್ನು ಮಾಡಿ. ಆ್ಯಂಡ್ ಇವಾಗ ನಿಮಗೆ ಪ್ರೀಷಿಯಸ್ ಟೈಮ್. ಆಪ್ಷನ್ ನಂಬರ್ 2 ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥದ್ದು. ಸೊ ಮನಿ ಏನಿದೆ ನೋಡಿ, ಹಣ ಏನಿದೆ, ಕರಿಯರ್ ಏನಿದೆ ನೋಡಿ, ತನ್ನಷ್ಟಕ್ಕೆ ಎಲ್ಲವೂ ಅಟ್ರ್ಯಾಕ್ಟ್ ಆಗುತ್ತೆ ನಿಮ್ಮ ಹತ್ರ. ಆಪ್ಷನ್ ನಂಬರ್ 2 ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಕರಿಯರ್ ರಿಲೇಟೆಡ್. ಆಪ್ಷನ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ನಾವ್ ಈಸ್ ವೆರಿ ಪ್ರೀಷಿಯಸ್ ಟೈಮ್. ಆಪ್ಷನ್ ನಂಬರ್ 2 ನಿಮಗೆ. ಸೊ ರೆಸ್ಟ್ ಇನ್ಸೈಡ್. ಆಪ್ಷನ್ ನಂಬರ್ 2. ಹೆಚ್ಚು ಕರಿಯರ್ ಬಗ್ಗೆ ಯೋಚನೆ ಮಾಡಬೇಡಿ, ಹೆಚ್ಚು ಬರ್ಡನ್ನ ತೊಗೊಳ್ಬೇಡಿ. ಓಕೆ, ಸೊ ರೈಟ್ ನಾವು ನಿಮ್ಮ ಹೆಲ್ತ್ ಬಗ್ಗೆ ನೋಡೋಣ. ಇಲ್ಲಿ ವಾವ್, ನೈಟ್ ಆಫ್ ಕಪ್ಸ್ ಇದೆ. ಸೊ ಇಲ್ಲಿ ಹೆಲ್ತಲ್ಲಿ ಕೆಲವರು ರಿಕವರಿ ಆಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಆಪ್ಷನ್ ನಂಬರ್ 2 ನೀರನ್ನು ಕುಡಿಯಿರಿ ಹೆಚ್ಚು. ಓಕೆ, ಹೆಲ್ತ್ ರಿಲೇಟೆಡ್ ನೀರನ್ನು ಕುಡಿಯಿರಿ. ಆ್ಯಂಡ್ ಇನ್ನೊಂದು ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಆಪ್ಷನ್ ನಂಬರ್ 2. ಸೊ ಲೆಟ್ಸ್ ಸಿ ಕಾರ್ಡ್ ಏನು ಹೇಳುತ್ತೆ ನೋಡಿ, ಸಕ್ಸಸ್. ಓಕೆ, ಸೊ ಅದೇ ನಾನು ಹೇಳಿದೆ ಅಲ್ವಾ ಇವಾಗಷ್ಟೇ. ಸೊ ಇಲ್ಲಿ ನಿಮಗೆ ರಿಕವರಿ ಇದೆ. ಸೊ ನಿಮ್ಮ ಹೆಲ್ತ್ ಏನಿದೆ ನೋಡಿ ಸೆಲೆಬ್ರೇಟ್. ಇಲ್ಲಿ 6 of Wands ಇದೆ. ಸಿಕ್ಸ್ ಆಫ್ ವಾನ್ಸ್ ಸಕ್ಸಸ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ರಿಕವರಿ, ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ, ನೀರನ್ನು ಕುಡಿಯಿರಿ. ಹೆಲ್ತ್ ತುಂಬಾ ರಿಕವರಿ ಆಗ್ತಾ ಇದೆ. ಆಪ್ಷನ್ ನಂಬರ್ 2. ಹೆದರುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪಾಸಿಟಿವೇ ಕಾಣ್ತಾ ಇದೆ. ಸೊ ರಿಕವರಿ ಆಗ್ತಾ ಇದ್ದೀರಾ, ಹೀಲಿಂಗ್ ಇದೆ. ಆ್ಯಂಡ್ ಹೆಲ್ತ್ ರಿಲೇಟೆಡ್ ಸಕ್ಸಸ್ ಕೂಡ ಇದೆ. ಆ್ಯಂಡ್ ಎಕ್ಸೈಟ್ಮೆಂಟನ್ನು ತೊಗೊಂಡು ಬನ್ನಿ. ಸೊ ಟ್ರಾವೆಲ್ ಕೂಡ ನೀವು ಮಾಡ್ಬೋದು. ಆಪ್ಷನ್ ನಂಬರ್ 2 ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ. ಸಕ್ಸಸ್ ಆ್ಯಂಡ್ ಯಾವ ಥರದ ಸ್ಟ್ರಗಲ್ ನೀವು ಮಾಡ್ತಾ ಇದ್ರಿ ನೋಡಿ ಅದರಿಂದ ನೀವು ಓವರ್ಕಮ್ ಆಗ್ತಾ ಇದ್ದೀರಾ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಸ್ಪಿರಿಚುವಾಲಿಟಿಯಲ್ಲಿ ನೋಡೋಣ. ಇಲ್ಲಿ ಓಕೆ, ಏಸ್ ಆಫ್ ಸೋರ್ಸ್. ಆಪ್ಷನ್ ನಂಬರ್ 1ನಲ್ಲಿ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿತ್ತು, ಇಲ್ಲಿ ನಿಮಗೆ ಏಸ್ ಆಫ್ ಸೋರ್ಸ್ ಬಂದಿದೆ. ವಾವ್. ಆಪ್ಷನ್ ನಂಬರ್ 2 ಸ್ಪಿರಿಚುವಾಲಿಟಿಯಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ
ಸೊ ಇಲ್ಲಿ ನೀವು ಲೆಟ್ ಗೋ ಮಾಡ್ತಾ ಇದ್ದೀರಾ. ಓಲ್ಡ್ ಬಿಲೀಫ್ ಸಿಸ್ಟಮ್ ಏನಿದೆ ನೋಡಿ ಅದನ್ನ ಇಲ್ಲಿ ಲೆಟ್ ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ, ಇನ್ನು ಕೆಲವರು ಲೆಟ್ ಗೋ ಮಾಡಿರಬಹುದು. ಸೊ ಹೊಸ ಸ್ಪಿರಿಚುವಲ್ ಐಡಿಯಾಸ್ ಜೊತೆ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ನಿಮ್ಗೆ ಹೇಳ್ತಾ ಇದೆ. ಏಸ್ ಆಫ್ ಸೋರ್ಸ್ ಇಲ್ಲಿ ಅದೇ ಹೇಳ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ಪಿರಿಚುವಲ್ ಗ್ರೋತ್ ಕೂಡ ನಾನು ನೋಡ್ತಾ ಇದ್ದೀನಿ. ಓಕೆ, ಅಂತಂದರೆ ಇಲ್ಲಿ ಮೆಂಟಲ್ ಬಗ್ಗೆ ತಿಳಿಸುತ್ತೆ ಸೋರ್ಸ್. ಸೊ ಇದು ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಕೂಡ ಮಾತಾಡಿದೆ ಆಪ್ಷನ್ ನಂಬರ್ 2. ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಲೈಕ್ ಅದೇ ನಾನು ಹೇಳ್ದಲ್ಲ, ಓಲ್ಡ್ ಬಿಲೀಫ್ ಸಿಸ್ಟಮ್ ಅದು ಇಲ್ಲಿ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಇಲ್ಲಿ ಸ್ಪಿರಿಚುವಲ್ ಇಶ್ಯೂಸ್ ಜೊತೆ ಹೆಚ್ಚಿನ ಕನೆಕ್ಷನ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಎಸ್, ಟೋಟಾಲಿಟಿ ಇದೆ. ಸೊ ಯಾವುದ್ರ ಬಗ್ಗೆ ನೀವು ಸ್ಪಿರಿಚುವಲಿ ಯಾವುದ್ರ ಬಗ್ಗೆ ಹೆಚ್ಚು ನೀವು ತಿಳ್ಕೊಳ್ಬೇಕು ಅಂತ ಇದ್ದೀರಾ ನೋಡಿ, ಅಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಅದರ ಬಗ್ಗೆ ಹೆಚ್ಚಿನ ಗಮನನ ಕೊಡೋದಕ್ಕೆಲ್ಲ ಹೇಳ್ತಾ ಇದೆ. ಅಂದರೆ ಅಬ್ಸರ್ವ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ ನಿಮಗೆ. ಇಲ್ಲಿ ಟೋಟಾಲಿಟಿ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ನೀವು ಒಂದು ಕೆಲಸವನ್ನು ಇವಾಗ ಮಾಡ್ತಾ ಇದ್ದೀರಾ ಅಂತಂದರೆ ಬೇರೆ ಯಾವುದರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು, ಬರೀ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ರೈಟ್ ನಾನು ಇವಾಗ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಟ್ಯಾರೋ ರೀಡ್ ಮಾತ್ರ ಮಾಡಬೇಕೇ ಹೊರತು ನನ್ನ ಮೈಂಡಲ್ಲಿ ಬೇರೆ ಏನೂ ಬರಬಾರ್ದು. ಸೊ ಇಲ್ಲಿ ಟೋಟಾಲಿಟಿ ಅದರ ಬಗ್ಗೆನೇ ಮಾತಾಡ್ತಾ ಇದೆ. ಆ್ಯಂಡ್ ಇದು 5 ಆಫ್ ವಾನ್ಸ್ ಮಾತಾಡುತ್ತೆ. ಓಕೆ, 5 ಆಫ್ ವಾನ್ಸ್ ಇದು ಟೋಟಾಲಿಟಿ. ಸೊ ಇಲ್ಲಿ ಏಸ್ ಆಫ್ ಸೋಲ್ಸ್ ಆ್ಯಂಡ್ ಟೋಟಾಲಿಟಿ ಅದೇ ನಾನು ಹೇಳಿದೆ ಅಲ್ವಾ. ಸ್ಪಿರಿಚುವಲಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಸ್ಪಿರಿಚುವಲಿ ಏನಾದರೂ ನೀವು ತಿಳ್ಕೊಳ್ಬೇಕು ಅಂತಂದರೆ, ಸೊ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಮೈಂಡ್ ಏನು ಹೇಳುತ್ತೆ ಅನ್ನೋದು ಅದರ ಬಗ್ಗೆ ನೀವು ಹೆಚ್ಚಿನ ಗಮನನ ಕೊಡಬೇಡಿ. ಮೈಂಡ್ ಏನು ಹೇಳುತ್ತೆ ನೋಡಿ ಅದರ ಬಗ್ಗೆ ಹೆಚ್ಚಿನ ಗಮನನ ಕೊಡಬೇಡಿ. ಓಕೆ, ಕನ್ಫ್ಯೂಷನ್ಸ್ ಸಹಜ, ಕನ್ಫ್ಯೂಷನ್ಸ್ ಬಂದೇ ಬರುತ್ತೆ. ನಾವು ಸ್ಪಿರಿಚುವಾಲಿಟಿಯಲ್ಲಿ ಬಂದಾಗ ಕನ್ಫ್ಯೂಷನ್ಸ್ ಬಂದೇ ಬರುತ್ತೆ. ಸೊ ಇಲ್ಲಿ ನಿಮ್ಮ ಓಲ್ಡ್ ಸೆಲ್ಫ್ ಬಿಲೀಫ್ ಸಿಸ್ಟಮ್ ಏನಿದೆ ನೋಡಿ ಅದನ್ನ ಲೆಟ್ ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ, ಹೊಸ ಐಡಿಯಾಸ್ನ ಎಂಬ್ರೇಸ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದೆ ಸ್ಪಿರಿಚುವಾಲಿಟಿಯಲ್ಲಿ. ಓಕೆ, ಆಪ್ಷನ್ ನಂಬರ್ 2. ಸೊ ಫೈನಲಿ ನಿಮ್ಮ ಫೈನಾನ್ಷಿಯಲ್ ರಿಲೇಟೆಡ್ ನೋಡೋಣ. ಓಕೆ, 5 ಆಫ್ ಕಪ್ಸ್ ಇದೆ. ಓಕೆ, ಸೊ 5 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇದು ನನಗೆ ಲಾಸ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಸೊ ಏನು ಗೊತ್ತಾ, ಆಪ್ಷನ್ ನಂಬರ್ 2, ನೀವು ಮನಿನ ಯಾವುದಕ್ಕೆ ಹೆಚ್ಚು ಹಾಕ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಒಳ್ಳೆದಕ್ಕೆ ಹಾಕ್ತಾ ಇದ್ದೀರಾ, ಕೆಟ್ಟದಕ್ಕೆ ಹಾಕ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಸೊ ಇಲ್ಲಿ ನಿಮಗೆ 5 ಆಫ್ ಕಪ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡೋಂಟ್ ಗಿವ್ ಅಪ್ ಮಾಡಬೇಡಿ, ಹೋಪನ್ನು ಗಿವ್ ಅಪ್ ಮಾಡಬೇಡಿ. ಓಕೆ, ಸೊ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ವಾರ್ನಿಂಗ್ ಕೂಡ, ಫೈನಾನ್ಷಿಯಲ್ ರಿಲೇಟೆಡ್ ವಾರ್ನಿಂಗ್ ಕೂಡ, ಯಾವುದಕ್ಕೆ ಹಾಕ್ತಾ ಇದ್ದೀರಾ ಅನ್ನೋದನ್ನು ನೋಡಿ ನಿಮ್ಮ ಹಣನ. ಓಕೆ, ಸೊ ಎಸ್, ಆಪ್ಷನ್ ನಂಬರ್ ಕರೇಜಿಂದ ಮುಂದೆ ಹೋಗಿ. ಆ್ಯಂಡ್ ಬಿಕಾಸ್ ಇಲ್ಲಿ ನೀವು ಈ ಹೂವನ್ನು ನೋಡಿದರೆ, ಸೊ ಈ ರಾಕ್ ನೋಡ್ಬೋದು, ಈ ಕಲ್ಲು ನೋಡ್ಬೋದು, ಇದರಲ್ಲಿ ಇದು ಬೆಳೆದಿದೆ ಅಂತಂದರೆ ನಿಮ್ಮ ಫೈನಾನ್ಷಿಯಲ್ ಕೂಡ ಹಾಗೇನೇ ಆಗ್ಬೋದು. ಫೈನಾನ್ಷಿಯಲ್ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಬಟ್ ಇಲ್ಲಿ ಹೂವು ನೀವು ಹರಳಿದ್ದು ನೋಡ್ತಾ ಇರ್ಬೋದು. ಸೊ ಆ ಕರೇಜ್ ನಿಮ್ಮಲ್ಲಿದೆ ಅಲ್ವಾ. ಸೊ ಫೈನಾನ್ಷಿಯಲಿ ಮನಿ ಏನಿದೆ ನೋಡಿ ಅದನ್ನ ಸರಿಯಾಗಿ ಉಪಯೋಗ ಮಾಡಿ, ಎಲ್ಲಿಂದ್ರಲ್ಲಿ ಅದಕ್ಕೆ ಹಾಕೋದಲ್ಲ. ಓಕೆ, ಸೊ ಮನಿನ ಚೆನ್ನಾಗಿ ಎಲ್ಲಿ ಹಾಕಬೇಕು ನೋಡಿ ಅದೇ ಜಾಗಕ್ಕೆ ಹಾಕಬೇಕು. ಹ್ಯಾಪಿ ಮನಿನ ನಾವು ಇನ್ವೆಸ್ಟ್ ಮಾಡಬೇಕು, ರೈಟ್. ಸೊ ನೀವಿವಾಗ ಒಂದು ವಸ್ತುನ ತೊಗೊಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಬೇಜಾರು ಇರಬಾರ್ದು, ನಾನು ವಸ್ತುನ ತೊಗೊಳ್ತಾ ಇದ್ದೀನಿ ಹಣ ಖರ್ಚಾಗುತ್ತೆ ಅನ್ನೋದು. ನೋ, ಆ ಥರ ಇರಬಾರ್ದು. ಓಕೆ, ಸೊ ಕರೇಜ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫೈನಾನ್ಷಿಯಲಿ ನಿಮಗೆ ಲಾಸ್ ಆಗಿರ್ಬೋದು, ಬಟ್ ಲಾಸ್ ಅಂದ ತಕ್ಷಣ ಅದು ಅಷ್ಟೊಂದು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆಪ್ಷನ್ ನಂಬರ್ 2, ಬಿಕಾಸ್ ಇಲ್ಲಿ 2 ಆಫ್ ಕಪ್ಸ್ ಇದೆ. 3 ಆಫ್ ಕಪ್ಸ್ ಬಿದ್ದರೆ ಏನಾಯಿತು, 2 ಆಫ್ ಕಪ್ಸ್ ಇದೆ ಅಲ್ವಾ. ಸೊ ಓಕೆ, ಆ ಹೋಪನ್ನು ಬಿಡಬೇಡಿ. ಸೊ ಮನಿ ರಿಲೇಟೆಡ್ ತುಂಬಾ ಸ್ಟ್ರಗಲ್ ಮಾಡೋದಕ್ಕೆ ಸಿಕ್ಕಿದ್ರು ಕೂಡ ನಿಮ್ಮ ಮನಿ ಏನಿದೆ ನೋಡಿ ಅದು ಸ್ಟೇಬಲ್ ಆಗಿರುತ್ತೆ. ಓಕೆ, ಸೊ ಎಸ್, ನಿಮಗೆ ಏನಿದೆ ಗೈಡೆನ್ಸ್, ಬಿ ಓಪನ್ ಟು ದ ಫ್ಲೋ, ಲೈಫ್ ಈಸ್ ಆಲ್ವೇಸ್ ರೆಡಿ ಟು ಪೋರ್ ಯೋರ್ ಗುಡ್ ಎನರ್ಜಿ ಅವೇ, ಇಟ್ ಈಸ್ ಓಪನ್ ಟು ಬೀಯಿಂಗ್ ಚಾನಲ್ ನಾಟ್ ಅ. ಸೊ ಗುಡ್ ಎನರ್ಜಿ ನಿಮ್ಮ ಕಡೆ ಬರ್ತಾ ಇದೆ. ಆಪ್ಷನ್ ನಂಬರ್, ಲೈಫ್ ನಮಗೆ ಯಾವಾಗಲೂ ಒಳ್ಳೆ ಎನರ್ಜಿ ಕೊಡೋದಕ್ಕೇ ಕಾಯ್ತಾ ಇರುತ್ತೆ. ಓಕೆ, ಸೊ ನಾವು ಓಪನ್ ಅಪ್ ಆಗಿರಬೇಕು. ನಾವು ಅದನ್ನ ನಮಗೆ ಲೈಫ್ ಮೇಲೆ ಡೌಟ್ ಇರಬಾರ್ದು. ಆ್ಯಂಡ್ ಲೈಫ್ ರಿಲೇಟೆಡ್ ನಾವು ಯಾವ ಥರದ ಡಿಸಿಷನ್ ತೊಗೊಳ್ತೀವಿ ಆ್ಯಂಡ್ ನಮ್ಮ ಲೈಫಲ್ಲಿ ಏನೆಲ್ಲ ಬರ್ತಾ ಇದೆ ನೋಡಿ ಅದನ್ನ ಅದಷ್ಟು ಪಾಸಿಟಿವ್ ಆಗಿ ನಾವು ನೋಡಬೇಕು. ಓಕೆ, ಆಪ್ಷನ್ ನಂಬರ್ 2 ಇಲ್ಲಿ ಅದನ್ನೇ ಹೇಳ್ತಾ ಇದೆ, ಬಿ ಓಪನ್ ಟು ದ ಫ್ಲೋ. ಓಕೆ, ಬಿ ಓಪನ್ ಟು ದ ಫ್ಲೋ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇರ್ಬೋದು, ಥ್ಯಾಂಕ್ ಯು ಇರ್ಬೋದು, ಅದನ್ನ ಹೇಳಿ ಡೈಲಿ. ಅಫರ್ಮೇಷನ್ ಈಸ್ ನಿಮ್ಗೆ ತುಂಬ ಒಳ್ಳೆಯದು. ಓಕೆ, ಏಂಜಲ್ ಆಫ್ ಡಿವೈನ್ ಟೈಮಿಂಗ್, favorable opportunities present themselves to me in many ways. I recognize these opportunities and follow through on their promise. I always
seem to be in the right place at the right time. I enjoy benefits of divine timing. Okay. Blue is again, do you feel like you keep missing opportunities? Do you wish to recognize opportunities when they knock? Have a faith that divine timing is at and play in your life. Believe that you are always be in the right place at the right time with the right people. ಅದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಏನು ಅನಿಸುತ್ತೆ ಅಂತಂದರೆ ತುಂಬ ಕಾಂಪಿಟೇಷನ್ಸ್ ಇದೆ ಅಲ್ಲ ಅಂತ ಅನಿಸ್ಬಹುದು. ಆ್ಯಂಡ್ ನಿಮ್ಗೆ ಅನಿಸ್ತಾ ಇದೆ ನಾನು ಆಪರ್ಚುನಿಟಿನ ಮಿಸ್ ಮಾಡ್ತಾ ಇದ್ದೀನಿ ಅನ್ನೋದು. ನೋ, ಯು ಆರ್ ನಾಟ್ ಮಿಸ್ಸಿಂಗ್ ಇಟ್. ಸೊ ಯಾವಾಗ ಡಿವೈನ್ ಟೈಮ್ ಬರುತ್ತೆ ನೋಡಿ, ಆವಾಗ ನಿಮ್ಮ ಜೀವನದಲ್ಲಿ ಏನಾಗಬೇಕು ನೋಡಿ ಅದು ಹಾಗೇ ಆಗುತ್ತೆ. ಸೊ ಏಂಜಲಿಂದ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಏನಿದೆ ನೋಡಿ ಮೆಡಿಟೇಷನಿಂದ ಬರ್ಬೋದು. ಓಕೆ, ಸೊ ಇನ್ನೊಂದು ಕಾರ್ಡ್ ನಾನು ಇದರಿಂದ ತೊಗೊಳ್ಬೇಕು ಅಂತ ಇದ್ದೀನಿ. ಆಪ್ಷನ್ ನಂಬರ್ 2. ಇಫ್ ಯು ಬಿಲೀವ್, ನಿಮಗೆ ವಿಶ್ವಾಸ ಇದ್ದರೆ, ಇಫ್ ಯು ಬಿಲೀವ್, ನಿಮಗೆ ವಿಶ್ವಾಸ ಇದ್ದರೆ ನೀವು ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರಾ ನೋಡಿ, ಮನಿ ರಿಲೇಟೆಡ್ ಇರ್ಬೋದು, ಕರಿಯರ್ ರಿಲೇಟೆಡ್, ವಾಟ್ ಎವರ್ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಇದೆ ಅದಾಗುತ್ತೆ. ನಿಮಗೆ ನಿಮ್ಮಲ್ಲಿ ವಿಶ್ವಾಸ ಇರಬೇಕು. ಇಫ್ ಯು ಬಿಲೀವ್, ನಿಮಗೆ ವಿಶ್ವಾಸ ಇದ್ದರೆ. ಓಕೆ, ಬಿಕಾಸ್ ನಿಮಗೆ ಸೈನ್ಗಳನ್ನು ಕಳಿಸ್ತಾ ಇದ್ದಾರೆ. ಆಪ್ಷನ್ ನಂಬರ್ 2, ಲುಕ್ ಫಾರ್ ಅ ಸೈನ್. ಆಪ್ಷನ್ ನಂಬರ್ 2. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್.